ಅಪ್ಪಿ ರೋಡ್ ಬಂದ್ ಮಾಡ್ಯಾರ್ರಿ ಹ್ಞೂ ಯಾವಾಗಿಂದ ಮಣ್ಣಿನ ರಾತ್ ಬಂದು ಮಾಡ್ಯಾರ ಸ್ಕೂಲ್ಗೆ ಹೆಂಗೆ ಹೋಗ್ತಾರ ನೀವು ಸ್ಕೂಲ್ಗೆ ಹೋಗಿಲ್ರಿ ಅಂದು ಜೀಪರ್ ಅಂತಲೇ ಹಾಂ ಹಾಂ ಇದು ರಾಡಿ ಎಲ್ಲ ಅವರ ಮಾಡ್ಯಾರನ್ರಿ ರೋಡ್ ಮ್ಯಾಗ ಹಾಂ ರೀ ಎಷ್ಟು ಜನ ಹೋಗ್ತಾರೆ ಇಲ್ಲಿಂದ 10-20 ಮಂದಿ ಹತ್ತೀರಿ. ಶಾಲಾ ಮಕ್ಕಳಿಗೆ ರಸ್ತೆ ಇಲ್ಲ, ಇದ್ದ ಒಂದು ರಸ್ತೆಯನ್ನ ಬಂದ್ ಮಾಡಿ ಸಾಧನೆ ಮಾಡಿದ ವಿಕೃತ ಮನಸ್ಸಿನ ವ್ಯಕ್ತಿ. ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಬಸ್ತವಾಡ ಗ್ರಾಮದಲ್ಲಿ ನಡೆದ ಘಟನೆಯು ಕಳೆದ 3 ವರ್ಷಗಳಿಂದ ನಡೆಯುತ್ತಲೇ ಇದೆ. ಆದ್ರೆ ಇಲ್ಲಿಯವರೆಗೂ ಯಾವ ಅಧಿಕಾರಿಯೂ ಈ ರಸ್ತೆ ಸಮಸ್ಯೆಯನ್ನ ಬಗೆಹರಿಸಿಲ್ಲ. ಇದ್ದ ಒಂದು ರಸ್ತೆಯನ್ನ ಬಂದ್ ಮಾಡಿದ ವ್ಯಕ್ತಿಯ ಮನಸ್ಥಿತಿ ಎಂಥದ್ದು ಇರಬಹುದು? ಶಾಲಾ ಮಕ್ಕಳಿಗೆ ದಾರಿ ಮಾಡಿಕೊಡದ ಒಬ್ಬ ಅವಿವೇಕಿ ತನ್ನ ಹಠ ಸಾಧಿಸಿದ್ದು ಏನು? ಸುಮಾರು 12 ಕುಟುಂಬಗಳಿರುವ ಮನೆಗಳಿಗೆ ರಸ್ತೆ ಕೊಡದ ವಿಕೃತ ಮನಸ್ಸಿನ ಒಬ್ಬ ಕಠೋರ ರೈತ ಇರುತ್ತಾನೆ ಅಂದ್ರೆ ಅವನ ಉದ್ದೇಶ ಹಾಳು ಮಾಡುವುದೇ ಅವನ ಆಸೆ ಎಂದರ್ಥ. ಸಂಬಂಧಪಟ್ಟ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತು ಸರ್ಕಾರಿ ಆದೇಶಗಳನ್ನ ಪಾಲನೆ ಮಾಡುವಲ್ಲಿ ಕುರ್ಚಿ ಮೇಲೆ ಮಾತ್ರ. ಸ್ಥಳಕ್ಕೆ ಬಂದು ನೋಡೋದು, ಹೇಳುವುದು ಬಟ್ಟೆಗಳಿಗೆ ಮಣ್ಣು ಧೂಳು ಬೀಳುತ್ತೆ ಅಂತ ಶೋಕಿ ಸಾಗರದಲ್ಲಿ ಕಚೇರಿಯಲ್ಲಿ ನಮ್ಮನ್ನು ಆಳುವ ನಾಯಕರು ಇದ್ದಾರೆ. ದಾರಿ ಮಾಡಿಕೊಡದೆ ಹೋದ್ರೆ ಗಂಟು ಮೂಟೆ ಕಟ್ಟಿಕೊಂಡು ಇಡೀ ಕುಟುಂಬಗಳು ಕಚೇರಿಯ ಮುಂದೆನೆ ಉಗ್ರ ಪ್ರತಿಭಟನೆ ಮಾಡುವ ಎಚ್ಚರಿಕೆ ಕೊಟ್ಟಿವೆ. ಬ್ಯೂರೋ ರಿಪೋರ್ಟ್, ವಾರ್ತಾ ವರದಿ, ರಾಯಬಾಗ್. ಜಳ್ಕಿ ತೋಟದೊಳಗೆ ಹೊರಗೆ ಅಂತ ಹೇಳಿ ಗರ್ಸ್ ರಸ್ತೆ ನಿರ್ಮಾಣ ಅಂತೇಳಿ ಮಾಡ್ಕೊಂಡು ಬಂದಿದ್ವಿ ರೀ. ಮಾಡಿ ಗರ್ಸನು ಕಡ್ದೀನಿ ರೀ. ಆಲ್ರೆಡಿ ರೋಡ್ ಆಗಿತ್ತು ರೀ. ಇದು ರಾತ್ರಿ 12 ಗಂಟೆಗೆ ಒತ್ತುವರಿ ಮಾಡ್ಯಾರ ರೋಡ್. ಒತ್ತುವರಿ ಮಾಡಿದ ತಕ್ಷಣ ನಾವು ಪೊಲಿಟಿಷನ್ಗೆ 112 ಗಾಡಿ ಕರೆಸಿ ಇನ್ಕ್ವೈರ್ ಮಾಡ ಅಂತೇಳಿ ನೀನು ಪೊಲಿಟಿಷನ್ಗೆ ಹೋಗಿದ್ವಿ ರೀ. ಪೊಲಿಟಿಷನ್ದಾಗ ಏನೋ ರೆಸ್ಪಾನ್ಸ್ ಕೊಟ್ಟಿಲ್ಲ ಅಂತ ನಾವು ಏನೋ ತಹಸೀಲ್ದಾರ್ಗೆ ಮದುವೆ ಮಾಡ್ಬೇಕಂತ ಹೇಳಿ ಮಾಡಿದ್ವಿ. ಮತ್ತು ನಮ್ಗೆ ಏನಿದ್ರು ಇದನ್ನು ಸಾಲ್ವ್ ಮಾಡಿಕೊಡ್ಬೇಕು. ಯಾಕಂದ್ರೆ ಇಲ್ಲಿ 12 10 ಮನೆಗಳು ಅದಾವ್ರಿ. 10 ಮನೆಗಳು ಅದಾವ್ರಿ. ಆದ್ರೆ ಮತ್ತೊಂದು ಏನಾಗಿದ್ರೆ ಅಲ್ಲಿ 80 ಜನ ಅದಾವ್ರಿ. ಸ್ಕೂಲ್ ಹುಡುಗರು ಒಂದು 20-30 ಸಣ್ಣ ಸ್ಕೂಲ್ ಹುಡುಗರು ಅದಾವ್ರಿ. ಅವೆಲ್ಲ ಹೋಗಾಕ ಬರಾಕ ರೋಡ್ ಅಡ್ಸಿ ಮಾಡ್ಕೊಂಡು ಕೂತಾರ್ರಿ. ಈಗ ಹೆಂಗೆ ಹೋಗ್ಬೇಕು ಹೇಳ್ರಿ ನೋಡಿ. ಇಲ್ಲಿ ನೀರು ಬಿಟ್ಟಾರ್ರಿ. ಈಗ ಇಲ್ಲಿ ಏನು ಬೆಳೆ ಮಾಡಿಲ್ಲ. ಇಲ್ಲಿ ಕಬ್ಬ ಹಚ್ತಾರ್ರಿ. ಹಾಂ ಇಲ್ಲಿ ಬೆಳೆ ಅಲ್ಲಿ ಬೆಳೆ ಮಾಡಿದ್ರೆ ಇಲ್ಲಿ ಬೆಳೆ ಮಾಡ್ದ ಅಂದ್ರೆ ಇದು ಉದ್ಯೋಗಪುರ ಅಶೋಕ್ ಮಾಡ್ದಂಗೆ ಆದತ್ರಿ. ಇದನ್ನ ಮಾಡಿದವ್ರ ಅಶೋಕ್ ನಂದುಕುಳಿ ಅಂತ ವಾಘಮಾರಿ ರೀ. ಹಾಂ ಅವರು ಜಮೀನು ಕೊಟ್ಟಾರ. ಆಲ್ರೆಡಿ ಮತ್ತೊಂದು ಏನಾಗೈತ್ರಿ, ನಮ್ಮ ಜಮೀನರ್ ಇದೆ ಆಲ್ರೆಡಿ ನಾವೇ ಬರೋದು ಕೊಟ್ಟೋದ್ರಿ ಪಾಪ ಅವ್ರಿಗೆ. ಅವರು ಬೆಕ್ಕೇರಿ ಬಿಟ್ಟು ಬಂದು ನಿಂತವ್ರು ಅದಾರ್ರಿ. ಈ ಜಳ್ಕಿಗಳು 1989 ರೀ. ಅವ್ರ ಜಳ್ಕಿಗಳ ಹೋಳ್ಕರ್ ಕಡೆ ಜ್ಯೋತ್ಯಪ್ಪ ದತ್ತು ದೇವಪ್ಪ ಹೋಳ್ಕರ್ ಕಡೆ ಹೊಲ ತೊಗೊಂಡಾರ ಅವ್ರು. ಅಂದಿಂದ ನಾ ಸಣ್ಣಾಗಿದ್ದ ಅಂದ್ರೆ ನೋಡ್ತನು ಇದು ಜಮೀನ್ಗೆ ಹಾದಿ ಐತ್ರಿ. ಆಲ್ರೆಡಿ ಮತ್ತೊಂದು ರೀ ಅವ್ರ ಮನೆ ಮುಂದೆ ರೀ ಅಲ್ಲೊಂದು ಸೈಡ್ಗೆ ಒಂದು 8 ಫೂಟ್ ಹಾದಿತ್ರಿ. ಇಲ್ಲಿ 12 ಫೂಟ್ ಹಾದಿತ್ರಿ. ಪಂಚಮ ದಕ್ಷಿಣಕ್ಕೆ ಪೇಪರ್ಸ್ ಬೇಕಾದ್ರೆ ಪೇಪರ್ಸ್ ಹೇಳಿದ ಕೂಡ್ರಿ ಅವ್ನು.